ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ರೆವಿನ್ಯೂ ಅಧಿಕಾರಿ ತಪ್ಪು ಜಾರ್ಗಂತಾರೆ, ಇಷ್ಟೇ ಅದರಲ್ಲಿ ರಿಪೋರ್ಟಲ್ಲಿ ಬರೋದು. ಬರೆದು ಮಾಡ್ಕೊಳ್ಳಿ, ಹೇಳಿರ್ತೀನಿ. ಪ್ಲೇಯರ್ಸ್ ಸರ್, ನಮಗೆ ಏನು ಗೌರ್ಮೆಂಟ್ ಕೊಟ್ಟಿರೋ 5 ಲಕ್ಷ ಬೇಡ, ಮಹಾರಾಷ್ಟ್ರ ಗೌರ್ಮೆಂಟ್ ಬೇರೆ ಗೌರ್ಮೆಂಟ್ ಕೊಟ್ಟಂತ ರೀತಿಯಲ್ಲಿ ನಮಗೆ ಕೊಡಲಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳೋದು, ಖೋ ಪ್ಲೇಯರ್ಸು ಕ್ಯಾಪ್ಟನ್ಸ್ ಇರ್ತಾರೆ, ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ. ಯಾರಿಗೆ? ಸಿದ್ದರಾಮಯ್ಯನ ಪರವಾಗಿ. ಕೊಟ್ಟಿರೋದನ್ನು ದಯವಿಟ್ಟು ತಗೊಂಬಿಡಿ. ಸರ್ಕಾರ ಪಾಪರ್ ಆಗಿದೆ, ಅವ್ರಿಗೆ ಪೇಪರ್ ತಗೊಳಕ್ಕೂ ಕಾಸಿಲ್ಲದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ಕೆ ಹೋಗ್ತೀರಾ? ಮುಂದೆ BJP ಸರ್ಕಾರ ಬರ್ತೈತೆ. ನಾವು ಬಂದಾಗ ನಮ್ಮ ಈ ಕಬಡ್ಡಿ, ಖೋ ಇವೆಲ್ಲ ಕೂಡ ಗ್ರಾಮೀಣ ಆಟಗಳು. ನಾನು ಕೂಡ ಕಬಡ್ಡಿ ಪ್ಲೇಯರ್. ಇದಕ್ಕೆ ಉತ್ತೇಜನ ಕೊಡ್ತೀರಿ. ಈಗ ಸಿದ್ದರಾಮಯ್ಯನವರು ಪಾಪರ್ ಆಗಿರೋದ್ರಿಂದ, ಖಜಾನೆ ಖಾಲಿ ಆಗಿರೋದ್ರಿಂದ ಅವ್ರ ಶಕ್ತಿ ಇರೋದು ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಸಮೃದ್ಧಿ ಇದೆ, ಅದಕ್ಕೋಸ್ಕರ ಅವ್ರು ಜಾಸ್ತಿ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸಮೃದ್ಧಿ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎನ್ಕರೇಜ್ ಮಾಡ್ತಾರೆ. ನಮ್ಮಲ್ಲಿ ಪಾಪರ್ ಆಗಿರೋದ್ರಿಂದ, ದಿವಾಳಿ ಆಗಿರೋದ್ರಿಂದ ಈ ವರ್ಷವೂ ಕೂಡ 1,05,000 ಕೋಟಿ ಸಾಲ ಮಾಡಬೇಕು ಈ ವರ್ಷ. DK ಶಿವಕುಮಾರ್ ಅರ್ಜಿ ಹಾಕೊಂಡು ಅವ್ರಿಗೆ ಗೊತ್ತಲ್ಲ, ಕೇಂದ್ರ ಸರ್ಕಾರ 94,000 ಕೋಟಿ ಕೊಡಬೇಕಂತೆ ಇವರಿಗೆ ಬೆಂಗಳೂರು ಅಭಿವೃದ್ಧಿ. ಯಾಕೆ? ನೀನು ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ತಗೊಂಬಂದೆಪ್ಪ ನೀನು? 10 ವರ್ಷ ಇದ್ರಲ್ಲ ಮನಮೋಹನ್ ಸಿಂಗ್, ಅವಾಗ ಎಷ್ಟು ತಗೊಂಬಂದಿದ್ದೆ ನೀನು? ಲೆಕ್ಕ ಕೊಡು. ಅವಾಗೇನು ತಗೊಂಬರ್ದಿರೆ ಇವಾಗ ಮೋದಿ ಬಂದ ಮೇಲೆ ದುಡ್ಡು ಬೇಕು, ದುಡ್ಡು ಬೇಕು. ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಯಾಕೆ ದುಡ್ಡು ತರಲಿಲ್ಲ ನೀವು? ಕರ್ನಾಟಕದ ಅಭಿವೃದ್ಧಿಗೆ ತರಲೇ ಇಲ್ಲ. ಈಗ ದೊಡ್ಡದಾಗಿ ಏನು ಮೋದಿಯವರು ದುಡ್ಡು ಕೊಡೋಕ್ಕೆ? ಯಾಕೆಂದರೆ ಬಡ್ಜೆಟ್ಟಲ್ಲಿ ಅವರು ಸಾಲ ಮಾಡಿ ದಿವಾಳಿ ಆಗುವಂಥ ಪರಿಸ್ಥಿತಿಯ ಬಡ್ಜೆಟ್ಟು ಈ ಸರಿ ಮಣ್ಣೆ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಅರಮನೆ ಜಾಗದ ವಿಚಾರವಾಗಿ